ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈಗ ಈ ನಾಗದೇವತೆಗೆ ನನ್ನ ಕೈಯಾರೆ ಅಲಂಕಾರ ಮಾಡಿ ಪೂಜೆ ಮಾಡೋ ಸೌಭಾಗ್ಯ, ಇಂಥ ಸೌಭಾಗ್ಯ ನನಗೆ ಸಿಕ್ಕಿದೆಯಲ್ಲ, ನಾನೇ ಪುಣ್ಯವಂತೆ. ತಾಯಿ, ನನ್ಗೆ ಆಶೀರ್ವಾದ ಮಾಡಮ್ಮ. ಏನ್ ತಾಯಿ, ಆಶೀರ್ವಾದನೂ ಮಾಡಲ್ವಾ? ಅಮ್ಮ, ನೀವು ದೊಡ್ಡವರು, ನಾನು ಬರೀ ನಿನ್ ಗಂಡನಿಗೆ ಮಾತ್ರ ತಾಯಿ, ಆದ್ರೆ ನೀನು ಇಡೀ ಲೋಕಕ್ಕೆ ತಾಯಿ. ದೀರ್ಘ ಸುಮಂಗಲಿಯಾಗಿರುವಂತ ನನ್ಗೆ ಆಶೀರ್ವಾದ ಮಾಡು ತಾಯಿ. ನೀನ್ ಮಾಡೋ ಆಶೀರ್ವಾದ ಮಾತ್ರ ನನ್ನ ಹಣೆಯಲ್ಲಿರೋ ಕುಂಕುಮನ ಶಾಶ್ವತವಾಗಿ ಉಳಿಸುತ್ತೆ. ಆಶೀರ್ವಾದ ಮಾಡು ತಾಯಿ. ದೀರ್ಘ ಸುಮಂಗಲಿ ಬಲಿತರ. ಧನ್ಯಳಾದೆ ತಾಯಿ, ಧನ್ಯಳಾದೆ. ಆ ಲೋಕದಿಂದ ಬಂದ ತಾಯಿ ನೀನು. ನಿನಗೆ ನನ್ ಮಗ ಎಲ್ಲಿದ್ದಾನಂತ ಗೊತ್ತಿಲ್ವಾ? ನನ್ ಮಗ ತ್ರಿಶೂಲ್ ಇದ್ದಿದ್ರೆ ನಿಮ್ಮಿಬ್ಬರನ್ನು ಜೊತೆಲಿ ಕೂರಿಸಿ ಪೂಜೆ ಮಾಡ್ತಿದ್ದೆ. ಆದ್ರೆ ನನ್ಗ ಆ ಭಾಗ್ಯ ಇಲ್ಲ ಅನ್ಸುತ್ತೆ. ನಿಮ್ಮ ಮಗ ಇಲ್ಲೇ ಇದ್ದಾನೆ ಅಮ್ಮ. ನನ್ನ ಜೊತೆಗಿದ್ದಾನಲ್ಲ ಅಭಯ್, ಅವನ್ ಬೇರೆ ಯಾರು ಅಲ್ಲ, ನಿಮ್ಮ ಮಗ ತ್ರಿಶೂಲ್. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ ಕಾಳಿಕಾಯ ನಮಃ ರಕ್ತರಾತ್ರಿ ಸ್ವರೂಪಿಣ್ಯೇ ನಮಃ ಕಾಲಕಾಲಾಯೇ ನಮಃ ಜ್ವಾಲಮಾಲಿನ್ಯೇ ನಮಃ ರುಂಡಮಾಲಿನ್ಯೇ ನಮಃ. ಗುರುಗಳಿಗೆ ಪ್ರಣಾಮಗಳು. ನಿಮ್ಮನ್ನೆಲ್ಲ ಇಲ್ಲಿ ಯಾಕೆ ಕರೆಸಿದ್ದು ಅಂತ ಗೊತ್ತಾ? ಇಲ್ಲ ಸ್ವಾಮಿ. ನನ್ನ ಇಷ್ಟು ವರ್ಷಗಳ ತಪಸ್ಸು, ನನ್ನ ಕನಸು ಈಡೇರುವ ದಿನ ಇಂದು. ಇಂದು ನಾಗ ಪೌರ್ಣಿಮೆ. ಇಂದು ನಾನು ಮಾಡುವ ಪೂಜೆಯಲ್ಲಿ ನನ್ನನ್ನೇ ನಾನು ಅರ್ಪಿಸಿ ಸುತ್ತ ನಡೆಯುವ ಘಟನೆಗಳನ್ನ ನಾನು ಮರೆತು ಬಿಡಬಹುದು, ಆದರೆ ನೀವು ಮೈ ಮರೆಯಬಾರದು. ಮೈಯೆಲ್ಲ ಕಣ್ಣಾಗಿಸಿ ಸುತ್ತ ಕಾವಲಿರಬೇಕು. ಇಷ್ಟು ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದೀರಾ, ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡಿದ್ದೀರಾ. ಇವತ್ತು ನಾಗ ಪೌರ್ಣಿಮೆ, ಮಹಾಶಕ್ತಿಯನ್ನ ಒಲಿಸಿಕೊಳ್ಳುವ ದಿನ. ನಾನು ಬಯಸಿದ ಶಕ್ತಿ ನನ್ನದಾಗುವ ದಿನ. ಇಷ್ಟು ವರ್ಷ ನನ್ನೊಟ್ಟಿಗಿರುವ ನಿಮಗೆ ನೀವು ಬಯಸಿದ್ದನ್ನ ಕೊಡುವ ದಿನ. ಹೇಳಿ ಗುರುಗಳೇ, ನೀವು ಬೇಕು ಎಂದರೆ ನಮ್ಮೆಲ್ಲರ ತಲೆ ಕತ್ತರಿಸಿ ನಿಮ್ಮ ಪಾದದಡಿ ತಂದಿಡುವೆವು. ಹೇಳಿ ಸ್ವಾಮಿ, ನಾವೇನ್ ಮಾಡ್ಬೇಕು? ನೋಡಿ, ದೊಡ್ಡ ಮನೆಗೆ ದಿಗ್ವಿಜಯನ ವೇಷದಲ್ಲಿ ಬಂದಿರುವವನು ನಿಜವಾದ ದಿಗ್ವಿಜಯನಲ್ಲ. ನಾಗಮಣಿ ಆಸೆಯಿಂದ ಅವನು ಬಂದಿರುವವನು ಕಾಡುಗಳ್ಳ ಶತಶೃಂಗ.
ನಾಗಮಣಿಗೆ ನಾಗಪ್ರಸನ್ನ ಪೂಜೆ ಮುಗಿದು ಹೋಗಿದೆ. ಏನು ಉಳಿದಿರುವುದು ಆದಿಶೇಷನಿಂದ ಶಕ್ತಿ ಸಂಚಯನ ಆಗುವುದು ಮಾತ್ರ. ಗುರುಗಳೇ, ಹಾಗಂದ್ರೆ ಆದಿಶೇಷನ ಮಾನವ ರೂಪಿ ದೇಹದಿಂದ ನಾಗಮಣಿಗೆ ಶಕ್ತಿಯನ್ನ ಪ್ರವಹಿಸಬೇಕು. ಅದಾಗಬೇಕು ಅಂದ್ರೆ ಮಾನವ ರೂಪಿ ಆದಿಶೇಷ ಮಂತ್ರಮಂಡಲಕ್ಕೆ ಬರಬೇಕು. ಅಭಯ ದೇಹದಲ್ಲಿರುವ ಆದಿಶೇಷನ ಆತ್ಮವನ್ನ ತ್ರಿಶೂಲ್ಗೆ ಸೇರಿಸಬೇಕು. ಅದು ಸುಲಭದ ಕೆಲಸ. ಆದರೆ ತನ್ನ ಲಾಭಕ್ಕೋಸ್ಕರ ಕಾದು ಕುಳಿತಿರುವ ದಿಗ್ವಿಜಯನ ವೇಷಧಾರಿ ಶತಶೃಂಗನಿದ್ದಾನೆ. ತನ್ನ ಕೈಲಾಗದಿದ್ದರೂ ಪ್ರಯತ್ನ ಮಾಡೇ ತೀರುವೆನೆಂದು ಧನಂಜಯ ವೇಷದಲ್ಲಿ ದಿಗ್ವಿಜಯನಿದ್ದಾನೆ. ಆದಿಶೇಷ ನನಗೆ ಬೇಕೇ ಬೇಕು ಅಂತ ಕಾದಿರುವ ಮಾಯಾಂಗನೇ ಇದ್ದಾಳೆ. ಈ ಮೂರು ತೊಡಕುಗಳನ್ನು ಮೀರಿ ನಾಗಮಣಿ ನನ್ನದಾಗಿಸಿಕೊಳ್ಳಲು ನಿಮ್ಮಗಳ ಸಹಕಾರ ಬೇಕು. ಮೊದಲು ಆತ್ಮ ಬದಲಾವಣೆಗಳಾದ ನಂತರ ಆದಿಶೇಷನ ಶಕ್ತಿ ನಾಗಮಣಿಗೆ ಸೇರಿದ ನಂತರ ಅಭಯ್ ಮತ್ತು ತ್ರಿಶೂಲ್ ಇಬ್ಬರ ರುಂಡ ಮುಂಡದಿಂದ ಬೇರಾಗಬೇಕು. ಅವರ ರಕ್ತ ಸಿಂಚನದಿಂದ ನಾಗಮಣಿಗೆ ರಕ್ತಾಭಿಷೇಕವಾಗಬೇಕು. ನಾಗಮಣಿಗೆ ರಕ್ತಾಭಿಷೇಕ ಆದರೆ ನಾಗಮಣಿಯ ಸಾತ್ವಿಕ ಶಕ್ತಿ ಅಳಿಯುತ್ತದೆ. ಆಗ ನಾಗಮಣಿ ನನ್ನ ಸ್ವಂತ. ನಾಗಮಣಿ ನನ್ನ ಸ್ವಂತ. ನೀವಿಬ್ರು ಇಲ್ಲೇ ಇದ್ದೀರಾ? ದೇವಸ್ಥಾನಕ್ಕೆ ಹೋಗಿ ಪುರೋಹಿತರನ್ನ ಭೇಟಿ ಮಾಡಿ ಇರೋ ವಿಷಯನ ಹೇಳಿ ಶ್ರೀರಕ್ಷಣೆ ತಗೊಂಡ್ ಬಂದಿದ್ದೀನಿ. ಆ ಸುಬ್ರಹ್ಮಣ್ಯ ಸ್ವಾಮಿಯ ದೇವರ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಸದಾಕಾಲ ಇರುತ್ತೆ. ಶ್ರೀ ಕುಮಾರಸ್ವಾಮಿ ನಾಗದೇವತೆಗಳ ಅಧಿಪತಿ. ಅವನು ನಿಮ್ಮಿಬ್ಬರನ್ನು ಕಾಪಾಡದೇ ಇರ್ತಾನ? ಸೂರ್ಯಾಸ್ತಮದವರೆಗೂ ನಿಮ್ ಕೈಗಳನ್ನ ಹೀಗೆ ಗಟ್ಟಿಯಾಗಿ ಇಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಈ ಕಂಕಣಕ್ಕೆ ತುಂಡಾಗಬಾರ್ದು. ಈ ಶ್ರೀರಕ್ಷೆ ನಿಮ್ ಕೈಯಲ್ಲಿರೋವರೆಗೂ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರು ಸಾಧ್ಯ ಇಲ್ಲ. ಪ್ರಣಾಮ ಗುರುಗಳೇ. ಈ ದಿವಸಕ್ಕಾಗಿ ನಾನು ಹೋದ ಜನ್ಮದಿಂದ ಕಾಯ್ತಾ ಇದ್ದೆ. ಕಡೆಗೂ ಈ ದಿನ ಬಂದೇ ಬಿಡ್ತು. ನಾಗಮಣಿ ನಾವು ಬಯಸಿದ್ದು ಕೊಡೋ ಅಕ್ಷಯ ಪಾತ್ರೆ, ನಮಗೆ ಅಮರತ್ವ ಕೊಡೋ ಮೃತ್ಯು ಸಂಜೀವಿನಿ, ಸಕಲ ಐಶ್ವರ್ಯ ನೆಮ್ಮದಿಯನ್ನ ಕರುಣಿಸೋ ದಿವ್ಯಮಣಿ. ಇದು ನಮ್ಮ ಕೈ ಸೇರುತ್ತೆ ಅನ್ನೋವಾಗ ನಾವು ನಮ್ಮ ಸಂತೋಷನ ಹೇಗ್ ತಡ್ಕೋಬೇಕೋ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಅತಿ ಮೋಹ, ಅತಿ ಅವಸರ ಅಪಾಯವನ್ನು ತಂದು ಮುಂದೆ ನಿಲ್ಲಿಸಲಿದೆ ಶತಶೃಂಗ. ಓಹೋ, ಇದೇನ್ ಗುರುಗಳೇ ಇದಕ್ಕಿದ್ದಾಗೆ ಶತಶೃಂಗ ಅಂತ ಕರೀತಾ ಇದ್ದೀರಾ? ನಾನ್ ಹೇಳದೆ ಹೋದ್ರು ಅದೇ ಸತ್ಯ ಅಲ್ಲ. ಈ ದಿಗ್ವಿಜಯನ ಮುಖವಾಡದ ಹಿಂದಿರೋದು ಶತಶೃಂಗ ತಾನೆ. ಪೂಜೆಯ ಕೊನೆಯಲ್ಲಿ ನಾಗಮಣಿಯ ಪ್ರಖರತೆಗೆ ನಿನ್ನ ನಿಜ ಮುಖ ಅನಾವರಣ ಆಗಲೇಬೇಕು. ಹಾಗಿರುವಾಗ ನಿನ್ನ ಹೆಸರನ್ನು ಕರೆಯುವುದರಲ್ಲಿ ತಪ್ಪೇನು? ಸರಿ ಗುರುಗಳೇ, ನಾನು ಯಾರು ಅಂತ ಗೊತ್ತಾದ ಮೇಲೂ ನನ್ನ ದಿಗ್ವಿಜಯ ಅಂತ ಕರೆದಾಗ ಆಗೋ ಹಿಂಸೆ ತಪ್ಪುತ್ತೆ. ಗುರುಗಳೇ, ನಾವ್ಯಾಕೆ ಇನ್ನೂ ಇಲ್ಲೇ ಇದ್ದೀವಿ? ಕೂರ್ಮ ಪರ್ವತಕ್ಕೆ ಹೊರಡ್ಬೇಕು ತಾನೆ? ಅಲ್ಲೇ ತಾನೆ ಕಡೆ ಪೂಜೆ. ಬನ್ನಿ ಬೇಗ ಹೊರಡೋಣ. ಅವಸರಕ್ಕೆ ಬಿದ್ದು ಪ್ರಾಣ ಕಳೆದುಕೊಳ್ಳಬೇಡ ಶತಶೃಂಗ. ನಾಗಮಣಿಯ ಜನ್ಮ ಜನ್ಮಾಂತರದ ಕನಸು ಹೇಗೋ ನನ್ನದು ಕೂಡ. ನಾಗಮಣಿ ಇಷ್ಟು ಬಾರಿ ಕೈ ಸೇರಿದ್ದರು ಅದು ಕೈ ತಪ್ಪಿತ್ತು ನಿನ್ನ ಅವಸರದಿಂದ.
ಅವರೆಲ್ಲ ಸೇರಿ ನಿನ್ನಿಂದ ಲಾಭ ಪಡ್ಕೊಳ್ತಾ ಇದ್ದಾರೆ. ಅವನಷ್ಟೇ ಅಲ್ಲ, ನಾನು ಕೂಡ ಅವ್ರನ್ನ ನನ್ ಲಾಭಕ್ಕೆ ಬಳಸ್ಕೊಂತಾ ಇರೋದು. ಆದರೆ ಅವರು ಶಕ್ತಿವಂತರು. ಶತಶೃಂಗ ಕಡಿಮೆ ಆಸಾಮಿ ಅಲ್ಲ. ಯಾವ ರೂಪಕ್ಕೆ ಬೇಕಾದರೂ ತನ್ನನ್ನ ಬದಲಾಯಿಸಿಕೊಳ್ಳೋ ಶಕ್ತಿ ಇರೋನು. ಒಂದಷ್ಟು ಮಂತ್ರ ವಿದ್ಯೆಗಳನ್ನ ಕಲ್ತು ನಿಂತೋನು. ಇನ್ನು ಆ ತ್ರಯಂಬಕ ಶುದ್ಧ ಶಕ್ತಿಗಳನ್ನ ಒಲಿಸ್ಕೊಂಡಿರೋನು. ಅಂಥವ್ರ ವಿರುದ್ಧ ಹೋಗಿ ಗೆಲ್ತೀವಿ ಅಂತ ಅಂದ್ಕೊಳ್ಳೋದು ಅಸಂಭವ. ಹಾಗಾದ್ರೆ ನಾನ್ ನಿನ್ನ ಕರ್ಕೊಂಡು ಹೋಗ್ಬೇಕಾ? ಶಸ್ತ್ರ ಎತ್ತೋಕ್ಕೂ ಮುಂಚೆ ನಿನ್ನ ರುಂಡ ಉರುಳ್ ಬೀಳತ್ತೆ ದಿಗ್ವಿಜಯ. ಅಷ್ಟಕ್ಕೂ ನಿನ್ನಲ್ಲಿ ಯಾವ ಶಕ್ತಿ ಇದೆ? ಈ ಹೋರಾಟದಲ್ಲಿ ನಿಲ್ಲೋಕೆ ನಿನ್ಗೆ ಯಾವ ಯೋಗ್ಯತೆ ಇದೆ? ಅಂಥವನು ನಾಗಮಣಿಯನ್ನ ಬಯಸ್ಕೊಂಡು ಬಂದಿದ್ಯಲ್ಲ, ಹೋಗ್ಲಿ, ನಿನ್ಗೆ ತಂತ್ರವಿದ್ಯೆ ಗೊತ್ತಾ ಅಥವಾ ಮಂತ್ರ ಗೊತ್ತಾ ಅಥವಾ ಮಾಯಾವಿದ್ಯೆ ಏನಾದ್ರೂ ಕಲ್ತಿದ್ಯಾ? ಹೋಗ್ಲಿ ಬಿಡು. ಸಿದ್ಧಿ ಏನಾದ್ರೂ ಪಡೆದಿದ್ಯಾ? ಇದು ಯಾವುದು ಇಲ್ದೆ ಹಗ್ಲಗನ್ಸ್ ಕಾಣ್ತಾ ಇದೆಯಾ ನೀನು? ನಾಗಮಣಿ ಬೇಕು ಅನ್ನೋದು ಇದು ಒಂಥರ ತಿರುಕನ್ ಕನ್ಸ್ ತರ ಆಯ್ತು. ದಿಗ್ವಿಜಯ, ನಿನಗೆ ನಿಂದೆ ಆದ ಒಂದು ರೂಪ ಇಲ್ಲ, ನಿಂದೆ ಆದ ಒಂದು ವಿಳಾಸ ಇಲ್ಲ, ಆದ್ರೂ ನಿನ್ಗೆ ನಾಗಮಣಿ ಬೇಕು ಅಂತ ಬಯಸ್ತಾ ಇದೆಯಲ್ಲ, ಇದು ಒಂಥರ ತಮಾಷೆ ಅನ್ನಿಸ್ತಾ ಇಲ್ವಾ ನಿನ್ಗೆ? ನೋಡು, ಅದನ್ನ ಪಡ್ಕೊಳ್ಳಕ್ಕೆ ಒಂದು ಸಣ್ಣ ಯೋಗ್ಯತೆ ಆದ್ರೂ ಬೇಕು. ಯಾಕೆ? ಸತ್ಯ ಹೇಳಿದ್ರೆ ಸಿಟ್ಟು ಬರ್ತಾ ಇದೆಯಾ? ಆಯಾ, ಸತ್ಯ ಗೊತ್ತಿಲ್ದಿರೋಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ನೀನು? ಒಂದು ವಿಷಯ ತಿಳ್ಕೊ, ನಾಗಮಣಿ 25 ವರ್ಷಗಳ ಕಾಲ ನನ್ನ ಸುಪರ್ದಿನಲ್ಲೂ ಇತ್ತು. ಕೆಲವು ಶಕ್ತಿಗಳು ನನಗೂ ಒಲ್ದಿವೆ. ಕೃಷ್ಣೆ ದಾಕ್ಷಾಯಿಣಿರು ಪಾತಾಳ ಭೈರವಿಯ ಆರಾಧಕರು. ಅವರು ಕೂಡ ಕೆಲವು ಸಿದ್ಧಿಗಳನ್ನು ನನಗೆ ಕಲಿಸಿದ್ದಾರೆ. ಹೀಗಿರ್ಬೇಕಾದ್ರೆ ನಿನ್ನಂತ ದುಷ್ಟ ಹಾವನ್ನ ಸಾಯಿಸೋದಕ್ಕೆ ನನಗೆ ದೊಡ್ಡ ವಿಷಯ ಅಲ್ಲ. ನೀನ್ ಈ ಮನೆ ಕಾಲಿಟ್ಟ ತಕ್ಷಣ ನಿನಗೆ ಆರ್ತಿ ಎತ್ತಿ ದೃಷ್ಟಿ ತೆಗೆದು ದೇವ್ರ ಮನೆ ಒಳಗ್ ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ಯಾ? ಏಯ್ ವಾಪಿ, ಕಾಲುಂಗ್ರ ತೊಟ್ಟಿದ್ರು ಕಾಲ್ ಜಾರಿ ಬಿದ್ದಿದ್ಯಾ? ನಿನಗ ಅರ್ಥ ಆಗಲ್ವಾ? ನನ್ನ ಮೊಮ್ಮಗನ ಮದುವೆ ಮಾಡ್ಕೊಂಡು ಈ ಮನೆ ಕಾಲಿಟ್ಟವಳು ನೀನು. ಈಗ ಇನ್ನೊಬ್ಬನ ಜೊತೆ ಕಂಕಣ ಕಟ್ಟಿಸ್ಕೊಂಡು ಬಂದಿದೆಯಲ್ಲ, ಅಸಹ್ಯ ಆಗಲ್ವಾ ನಿನಗೆ? ಏನೇ ಆಗಿದೆ ನಿನಗೆ? ನಿನ್ನ ಮನೆ ಮಗಳು ಅಂತ ಅನ್ಕೊಂಡಿದ್ವಲ್ಲೇ, ಮನೇಲಿ ಯಾರೇ ತಪ್ಪು ಮಾಡಿದ್ರು, ನನ್ ಮಗನೇ ತಪ್ಪು ಮಾಡಿದ್ರು, ನೀನೇ ಸರಿ ಅಂತ ನಂಬಿದ್ವಲ್ಲೇ, ಅಂತವರಿಗೆ ದ್ರೋಹ ಮಾಡ್ಬಿಟ್ಟಿಯಲ್ಲೇ. ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಅಂತ ಮಾಡಿ ನೀನ್ ಒಳ್ಳೆಳು ಅಂತ ನಾವೆಲ್ಲ ನಂಬೋ ಹಾಗೆ ಮಾಡಿ ಈಗ ಇಂಥ ಕೆಟ್ಟ ಕೆಲಸ ಮಾಡ್ತಾ ಇದೆಯಲ್ಲ, ನಿನಗೆ ಅಸಹ್ಯ ಆಗಲ್ವೇನೆ? ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ ಕೋಪ ನನಗೆ ಅರ್ಥ ಆಗ್ತಿದೆ, ನಿಮ್ಗಳ ಸಂಕಟನೂ ನನಗೆ ಅರ್ಥ ಆಗ್ತಿದೆ. ಆದ್ರೆ ನೀವು ನಿಮ್ ಕಣ್ಮುಂದೆ ನೋಡ್ತಿರೋದು ತಪ್ಪಲ್ಲ, ನೀವು ಊಹಿಸ್ಕೋತಿರೋದು ತಪ್ಪು. ಅಂದ್ರೆ ಈಗ ನೀನ್ ಮಾಡ್ಕೊಂಬಂದಿರೋದು ಸರಿ, ನಾವು ಹೇಳ್ತಿರೋದೆಲ್ಲ ತಪ್ಪು ಅಂತ ನಿನ್ ಮಾತಿನ ಅರ್ಥ? ನೋಡಿ, ಕಣ್ಣು ಕಾಣ್ತಿರೋದು ಮಾತ್ರ ಸತ್ಯ ಅಲ್ಲ. ಸತ್ಯ ಏನು ಅಂತ ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ನಿಮಗ್ ಕಣ್ಣು ಕಾಣ್ತಿರೋದು ಅಭಯ ಆಗಿರ್ಬೋದು, ಆದ್ರೆ ಇವನು ಅಭಯ ಅಲ್ಲ, ತ್ರಿಶೂಲ್. ಇಷ್ಟೊತ್ತು ಬಂಧನದಲ್ಲಿಟ್ಟು ನನ್ನನ್ನ ನೋಡ್ತಾ ಇದ್ದೆ ಅಲ್ವಾ?
ನಿನ್ನ ಕೈಲಾಗ್ದವನು ಅಂತ ಕರ್ದಿದ್ದು ನಿನ್ನಲ್ಲಿರೋ ಕಿಚ್ಚನ ಹತ್ಸೋಕೆ. ನಿನ್ನ ಬಲ ನನಗೆ ತಿಳಿಬೇಕಾಗಿತ್ತು. ಒಂದು ವಿಷಯ ತಿಳಿತು ದಿಗ್ವಿಜಯ್, ನಿನ್ನ ಬಂಧನವನ್ನ ಬೇರ್ಸೋದಕ್ಕೆ ಈ ಮಾಯಾಂಗನೆಯ ಕಿರು ಬೆರಳು ಸಾಕು. ಹಾವಿಗೊಂದು ಮಂತ್ರ, ಚೇಳಿಗೊಂದು ಮಂತ್ರ, ಇದು ಈ ದಿಗ್ವಿಜಯನ ತಂತ್ರ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನ ಈಗಲೇ ಈ ಕ್ಷಣದಲ್ಲೇ ಸಾಯಿಸಬಲ್ಲೆ. ನಾನು ಅಷ್ಟೇ, ನಿನ್ನನ್ನು ಸಾಯಿಸಬಲ್ಲೆ. ಓ, ನೀನು ಸಾಯೋದಕ್ಕಿಂತ ಬದುಕಿರೋದೇ ಹೆಚ್ಚು ಲಾಭ ನನಗೆ. ನೋಡು ಮಾಯಾ, ನಿನಗೆ ಬೇಕಾಗಿರೋದು ಆದಿಶೇಷ, ಅಂದ್ರೆ ತ್ರಿಶೂಲ್. ತಾಯಿ, ನಿನ್ಗೇನು ತೊಂದರೆ ಆಗಿಲ್ಲ ತಾನೆ? ನೀವಿಬ್ರು ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ಏಯ್ ಮಧುಮತಿ, ಏನ್ ಡ್ರಾಮಾ ಮಾಡ್ತಾ ಇದೀಯಾ? ತಾಯಿ ಅಂತೆ ತಾಯಿ, ಯಾವ ಸೀಮೆ ತಾಯಿ ಇವಳು? ನೀವೆಲ್ಲ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಅಮ್ಮ, ನೀವ್ ದಯವಿಟ್ಟು ಸುಮ್ಮನೆ ಇರಿ. ನೀನ್ ಸುಮ್ನೆ ಇರು ತಾಯಿ. ನೀವೆಲ್ಲ ಮಾಡಕ್ ಹೊಟ್ಟಿರೋದು ಸಣ್ಣ ತಪ್ಪಲ್ಲ, ದೊಡ್ಡ ತಪ್ಪು. ಮಧುಮತಿ, ಏನಾಗಿದೆ ನಿನಗೆ? ನೀನು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ? ನಾವೇನ್ ತಪ್ಪು ಮಾಡಿದೀವಿ? ಇವಳಿಂದ ಆಗಿರೋದು ಸಾಲ್ದ? ನೆಮ್ಮದಿಯಾಗಿ ಮನೆ ಎಲ್ಲ ಹಾಳಾಗಿ ಹೋಗಿದೆ. ಇವಳಿ ಮನೆಗ್ ಬಂದ್ಮೇಲೆ ಇಲ್ದೇ ಇರೋ ತೊಂದರೆಗಳೆಲ್ಲ ಶುರುವಾಗಿದ್ದು. ಇವಳಿಂದಾನೆ ಈ ಮನೆಯಲ್ಲಿ ಸಾವುಗಳಾಗಿದ್ದು. ಇವಳಿಂದ ಆಗಿರೋ ಅನ್ಯಾಯ ಒಂದಾ ಎರಡ? ಅಮ್ಮೋರೆ, ಈ ತಾಯಿಯಿಂದ ಈ ಮನೆಗೆ ಯಾವ ಅನ್ಯಾಯನೂ ಆಗಿಲ್ಲ. ಇನ್ನು ಈ ಮನೆಯವರಿಂದಾನೆ ಈ ತಾಯಿಗೆ ಅನ್ಯಾಯ ಆಗಿರೋದು. ಮಧುಮತಿ, ಏನ್ ಹೇಳ್ತಾ ಇದೀಯ ನೀನು? ಓಹೋ, ನಿನ್ ತಲೆನೂ ಇವಳು ಕೆಡ್ಬಿಟ್ಟಿದ್ದಾಳ, ಅದಕ್ಕೆ ಹೀಗೆ ಹೇಳ್ತಾ ಇದೀಯ ನೀನು? ಈ ಮನೇಲೆ ತಿಂದು ಈ ಮನೆಗೆ ದ್ರೋಹ ಬಗ್ದವ್ರನ್ನ ನಾವು ಮನೆಯಿಂದ ಹೊರಗಡೆ ಆಗ್ತಾ ಇದೀವಿ. ಮನೆ ಕೆಸೋಳು ಬಂದು ಬೇಡ ಇವ್ರಿಲ್ಲೇ ಇರ್ಲಿ ಅಂತ ಹೇಳಿದ್ರೆ ನಾವು ಸುಮ್ಮನಾಗ್ಬಿಡ್ಬೇಕಾ? ಒಂದು ಕ್ಷಣ ಇಲ್ಲಿದ್ರೆ ಇಡೀ ಮನೆ ಸರ್ವನಾಶ ಆಗೋಗುತ್ತೆ. ಬಾವಾಜಿ ಬಂದ್ರೆ ಅದಿನ್ನೇನಾಗುತ್ತೋ ಗೊತ್ತಿಲ್ಲ. ಯಾರೇ ಬಂದ್ರು ಇವ್ರನ್ನ ಏನು ಮಾಡೋದಕ್ಕಾಗೋದಿಲ್ಲ ಗೋವಿಂದಣ್ಣ. ನಮ್ಗೇನಾದ್ರೂ ತೊಂದ್ರೆ ಆದ್ರೆ ಕೇಳಕ್ ಯಾರು ಬರಲ್ಲ, ಕನಿಷ್ಠ ಪಕ್ಷ ನಮ್ ಮನೆಯವರು ಬರಲ್ಲ. ಆದ್ರೆ ಇವ್ರಿಗೇನಾದ್ರೂ ತೊಂದ್ರೆ ಆದ್ರೆ ಇಡೀ ಲೋಕನೇ ಬರುತ್ತೆ ಕೇಳೋದಕ್ಕೆ. ಇವ್ರನ್ನ ಕಾಯಕ್ಕೆ ಮುಕ್ಕೋಟಿ ದೇವತೆಗಳೇ ಇದ್ದಾರೆ ಗೊತ್ತಾ? ಮಹಾಗುರುಗಳು ಹೇಳಿದ ಹಾಗೆ, ದಿಗ್ವಿಜಯ ಹೇಳಿದ ಹಾಗೆ, ಎಲ್ರು ಅವ್ರವ್ರ ದೃಷ್ಟಿಕೋನದಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ. ತ್ರಿಶೂಲ್ ದೇಹನ ತಲುಪಿಸೋದಕ್ಕಷ್ಟೇ ಇವ್ರುಗಳಿಗೆ ನನ್ನ ಅಗತ್ಯ ಇರೋದು. ಹೌದು ಶತಶೃಂಗ, ನಮಗೆ ತ್ರಿಶೂಲ್ ದೇಹ ಬೇಕು ಅಂದ್ರೆ ಅದಕ್ಕೆ ಮಾಯಾಂಗನ ಸಹಾಯ ಬೇಕೇ ಬೇಕು. ಅದಾದ್ಮೇಲೆ ನನ್ ಸಾವು ಯಾವಾಗ ಬೇಕಾದ್ರೂ ಆಗ್ಬೋದು. ಹೌದು, ತಕ್ಷಣವೇ ಅವಳ ಪ್ರಾಣ ಹೋಗಬೇಕು. ನನ್ನ ಬಳಿ ಗರುಡಗಳ ಉಗುರಿನಿಂದ ಮಾಡಿರುವ ಮಹಾ ಚೂರ್ಣವಿದೆ. ಅದನ್ನು ಅವಳ ಮೇಲೆ ಪ್ರಯೋಗಿಸಿದರೆ ಆ ಚೂರ್ಣ ಗರುಡಗಳಾಗಿ ಬದಲಾಗಿ ಅವಳ ಪ್ರಾಣವನ್ನು ತೆಗೆಯುತ್ತದೆ. ಇಲ್ಲ, ಸಾವು ನಂದಾಗ್ಬಾರ್ದು, ನನ್ನಿಂದ ಸಾವಾಗ್ಬೇಕು. ಹಾಗೆ ಆಗುತ್ತೆ. ಯಾಕೆಂದ್ರೆ
ಮಹಾಶಕ್ತಿಶಾಲಿ ಆದಿಶೇಷ ನನ್ ಕಡೆಗಿದ್ದಾನೆ. ಆದಿಶೇಷ ಎಚ್ಚರ ಇದ್ದಾಗ, ನಾಗಮಣಿಗೆ ಏನಾದ್ರೂ ಆಪತ್ತಿದೆ ಅಂತ ಅವನ್ಗೆ ಗೊತ್ತಾದಾಗ ಅವನು ಮಹಾಬಲಶಾಲಿಯಾಗಿ ಬದಲಾಗ್ತಾನೆ. ಆಗ ಅವನ್ ಸುತ್ತ ಇರೋ ಕ್ಷುದ್ರ ಶಕ್ತಿಗಳನ್ನ ಸಂಹಾರ ಮಾಡ್ತಾನೆ. ನೀವು ಹೇಳೋದೇನೋ ಸರಿ ಗುರುಗಳೇ, ಆದ್ರೆ ಆದಿಶೇಷ ಮಹಾಬಲಶಾಲಿ. ಇಡೀ ಗರುಡ ಲೋಕನೇ ಅವನ ಮೇಲೆ ಬಿದ್ರು ಅವನೇನು ಮಾಡಕ್ಕಾಗಲ್ಲ. ಹೀಗಿರುವಾಗ ನಾವು ಅನ್ಕೊಂಡಿದ್ದೆಲ್ಲ ನಡೆಯಕ್ ಸಾಧ್ಯನಾ? ಶತಶೃಂಗ, ಆದಿಶೇಷನ ಮಾನವ ರೂಪಿ ಅಭಯ್ ಹೇಗಿದ್ದಾನೆ ಅಂತ ನೀನು ಗಮನಿಸಿದೆಯಲ್ಲ? ಅವನ ಮನಸ್ಸು ಹಸುಳೆಯಂತಾಗಿದೆ. ಅವನ ಮತಿ ನನ್ನ ನಿಯಂತ್ರಣದಲ್ಲಿದೆ. ಅವನ ಆತ್ಮ ತ್ರಿಶೂಲ್ ದೇಹವನ್ನು ಸೇರಿದ ಕ್ಷಣ ಅವನು ಆದಿಶೇಷನಾಗಿ ಬದಲಾಗಲಾರ. ಏಕೆಂದರೆ ತ್ರಿಶೂಲನಿಗೆ ಪೂರ್ವ ಜನ್ಮದಲ್ಲಿ ತಾನು ಆದಿಶೇಷ ಎನ್ನುವ ಸತ್ಯ ತಿಳಿದಿಲ್ಲ. ಹಾಗಿದ್ದಾಗ ಅವನಿಂದ ಏನೋ ತೊಂದರೆ ಆಗುತ್ತದೆ ಅನ್ನೋ ಭಯ ಬೇಡ ಶತಶೃಂಗ. ಕೂರ್ಮ ಪರ್ವತದಲ್ಲಿ ಇವರು ಪೂಜೆ ಇಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಇವರು ರಹಸ್ಯವಾಗಿ ಸಭೆ ನಡೆಸ್ತಾ ಇದ್ದಾರೆ. ಇದೇನಾದ್ರೂ ನನ್ನ ಬಗ್ಗೆ ಇರ್ಬೋದಾ, ಅಥವಾ ಇವ್ರ ಯೋಜನೆಯ ಒಂದು ಭಾಗವಾಗಿರ್ಬೋದಾ? ಏನೇ ಆಗಿರ್ಲಿ, ನನ್ನ ಎಚ್ಚರಿಕೆಯಲ್ಲಿ ನಾನಿರ್ಬೇಕು. ನಾಗಗಳು ನಮ್ಮ ಮನೆಯ ಕುಲದೇವರು. ನೀವು ಹೋಗಿ ನಾಗಲೋಕದ ರಾಜನೇನೆ ಕೊಂದು ಬಿಟ್ರ? ನಾಗಗಳ ಶಾಪ ನಮ್ಮೆಲ್ಲರಿಗೂ ತಟ್ಟದೆ ಬಿಟ್ಟಿದ್ದ. ನಾವೆಲ್ಲ ಬದುಕುಳಿಯಲು ಸಾಧ್ಯ ಏನೋ ನಂದೀಶ? ನಮ್ಮನ್ನ ಈ ಪರಿಸ್ಥಿತಿಗೆ ತಂದವರನ್ನ ಸುಮ್ಮನೆ ಬಿಡಬೇಡ. ಅವರಿಗೆ ನಾಗಲೋಕದಲ್ಲಿ ಕೊಡುವ ಶಿಕ್ಷೆಯನ್ನು ಕೊಟ್ಟು ನಾಗಮಣಿನ ತಗೊಂಡು ಬಾ ಶಿವಾನಿ. ಹೌದಮ್ಮ, ಯಾರು ಉಳಿಯೋದಿಲ್ಲ. ಅದರಿಂದನೇ ಯಜಮಾನ್ರು ಸ್ನೇಹಿತರೆಲ್ಲ ಸತ್ತೋದ್ರು. ನೀನು ಬದುಕಿದ್ಯಲ್ಲ ನಂದೀಶ. ನಾಗ ಹತ್ಯೆ ಮಾಡೋರ್ನ ಘೋರವಾಗಿ ಸಾಯಿಸೋದೆ ನಮ್ಮ ಲೋಕದ ಶಿಕ್ಷೆ. ದೀರ್ಘ ಸುಮಂಗ್ಲಿ ಆಗಿರು ಅಂತ ನೀನೇ ನನ್ಗೆ ಆಶೀರ್ವಾದ ಮಾಡಿದ್ಯಾ. ಹಾಗ್ ನಡಿಬೇಕಂದ್ರೆ ನನ್ ಗಂಡನ್ಕಿಂತ ಮುಂಚೆ ನಾನ್ ಸಾಯ್ಬೇಕು. ನನಗ್ ಮುತ್ತೈದೆ ಸಾವು ಕೊಡು. ಮುತ್ತೈದೆ ಸಾವು ಕೊಡು ತಾಯಿ, ನನಗ್ ಮುತ್ತೈದೆ ಸಾವು ಕೊಡು. ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಮನಸ್ಸು ಮನುಷ್ಯನ ತರ ಯೋಚನೆ ಮಾಡಿದ್ರೆ ರಾಕ್ಷಸನ ತರ ಯೋಚನೆ ಮಾಡ್ಬಿಟ್ಟು. ನಾನು ಮಾಡಿದ ತಪ್ಪಿಗೆ
ಏನ್ ಬೇಕಾದ್ರೂ ಪರಿಹಾರ ಮಾಡ್ತೀನಿ. ಕ್ಷಮಿಸ್ಬಿಡುತ್ತಾಯಿ. ನಿನ್ನ ಅಮ್ಮ ಅಂತ ಕರಿಬೇಕು, ದೇವಿ ಅಂತ ಕರಿಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ. ಅವನ ತಪ್ಪು ಅವನಿಗೆ ಅರ್ಥ ಆಗಿರೋದಕ್ಕೆ ಈಗ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ. ದಯವಿಟ್ಟು ಕ್ಷಮಿಸ್ಬಿಡು ತಾಯಿ. ನೀನ್ ಇವ್ರನ್ನ ಕ್ಷಮಿಸಿದೀನಿ ಅಂತ ಹೇಳು ತಾಯಿ. ನೀನ್ ಹೇಳೋವರೆಗೂ ನಾನು ನಿನ್ ಕಾಲ್ ಬಿಡಲ್ಲ, ಕಾಲ್ ಬಿಡಲ್ಲ. ನನ್ ಗಂಡನ್ ಕ್ಷಮಿಸ್ಬಿಡಮ್ಮ. ನೀವು ಹೇಳಿದ್ದೇನೋ ಸರಿ, ಆದರೆ ಈ ನಾಗಲೋಕದವರು ಮಹಾಶಕ್ತಿಶಾಲಿಗಳು. ಯಾವ ಲೋಕದಲ್ಲಾದ್ರೂ ಎಲ್ಲಾದ್ರೂ ಪ್ರವೇಶಿಸ್ತಾರೆ. ನಾವು ನಾಗಮಣಿನ ಪಡ್ಕೊಳ್ಳೋ ಹೊತ್ತಿನಲ್ಲಿ ಅವರೇನೋ ಪ್ರವೇಶ ಕೊಟ್ಬಿಟ್ರೆ? ಎಲ್ಲ ತಯಾರಿ ನಡೆದಿದೆ ಶತಶೃಂಗ. ಪೂಜಾ ಮಂಟಪದ ಸುತ್ತ ರಕ್ಷಾ ರೇಖೆಯನ್ನು ದಾಟಿ ಬರಲು ಮಾಯಾಂಗನಿಗೆ ಮಾತ್ರ ಶಕ್ತಿ ಇದೆ. ಕಾರಣ ಅವಳಲ್ಲಿರುವ ಮಾಯಾಶಕ್ತಿ. ಅದನ್ನು ಮೀರಿ ಅಲ್ಲಿಗೆ ಬೇರೆ ಯಾರೂ ಬರಲು ಸಾಧ್ಯವಿಲ್ಲ. ಹಾಗೊಂದು ವೇಳೆ ಬಂದ್ಬಿಟ್ರೆ? ಹಾಗೊಂದು ವೇಳೆ ಬಂದರೆ ನನ್ನ ಉಪಾಸನಾ ಮೂರ್ತಿಗಳಾದ ಗರುಡದೇವ, ಕಾಳಿಕಾದೇವರಿದ್ದಾರೆ. ನನ್ನ ಶಿಷ್ಯರಾದ ಮೂಡಣ, ಕೊಡುವಣ, ಟಂಕಣ ಬಳಗಡರಿದ್ದಾರೆ. ಸಮಯ ಮೀರುತ್ತಿದೆ. ನಾವು ಸರಿಯಾದ ಸಮಯಕ್ಕೆ ಪೂಜಾ ಸ್ಥಳ ತಲುಪಬೇಕು. ಬನ್ನಿ. ಅಲ್ಲ ತಾಯಿ, ಯಾಕೆ ನನ್ನ ಮಗ ನಾವೆಲ್ಲ ಇಷ್ಟು ಮಾತಾಡಿದ್ರು ಸುಮ್ಮನೆ ಇದ್ದಾನೆ? ಅಭಯ ರೂಪದಲ್ಲಿರೋ ತ್ರಿಶೂಲ್ಗೆ ಅವನು ಯಾರು ಅನ್ನೋದು ಮರ್ತು ಹೋಗಿದೆ. ಯಾಕಂದ್ರೆ ಅವನ ಮೇಲೆ ದುಷ್ಟಶಕ್ತಿಗಳ ಪ್ರಯೋಗ ಆಗಿದೆ. ತಾಯಿ, ಇದಕ್ಕೆ ಪರಿಹಾರ ಏನಮ್ಮ? ಇವತ್ತು ಸೂರ್ಯಾಸ್ತಮದವರೆಗೂ ಇವನೆಲ್ಲೂ ಹೋಗ್ಬಾರ್ದು, ಯಾವ ಕೆಟ್ಟ ಶಕ್ತಿನೂ ಇವನಿಗೆ ತೊಂದರೆ ಕೊಡಬಾರ್ದು ಅಂತ ಸುಬ್ರಹ್ಮಣ್ಯ ಸ್ವಾಮಿ ಗುಡಿಗೆ ಹೋಗಿ ರಕ್ಷೆ ತಗೊಂಬಂದು ಇವನ್ ಕೈ ಕಟ್ಟಿದ್ದೆ. ಆದ್ರೆ ನೀವೆಲ್ಲ ಸೇರ್ಕೊಂಡು ಅದನ್ನ ತುಂಡು ಮಾಡ್ಬಿಟ್ರಲ್ಲ. ಅಯ್ಯೋ ದೇವ್ರೆ, ಎಂತ ತಪ್ಪಾಗಿ ಹೋಯ್ತು. ಈ ಮನೇಲಿ ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣನಾದ್ರೂ ಯಾರು? ತಪ್ಪು ಮಾಡಿ ಮನೆ ಮಕ್ಕಳು ಕಾರಣರಾದ್ರು. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲದೆ ನಾವು ತಪ್ಪು ಮಾಡಿದ್ವಿ. ತಾಯಿ, ಈ ತಪ್ಪುಗಳಿಗೆ ಪರಿಹಾರ ಮಾಡೋದಾದ್ರೂ ಹೇಗೆ? ಏನಾದ್ರೂ ಪರಿಹಾರ ಇದ್ರೆ ಹೇಳು ತಾಯಿ. ನಮಗ್ ತಿಳಿದ ಪರಿಹಾರ ನಾವು ಮಾಡಬೇಕು ಅಂತ ಇದ್ದೀವಿ. ನಮ್ಮದು ನಾಗಾರಾಧನೆ ಕುಟುಂಬ. ವಾಸಕ್ಕೆ ನಮ್ಮ ಮನೆ ಕುಲದೇವರು. ಆ ಲೋಕದಿಂದ ಈ ತಾಯಿ ಮನೆಗೆ ಬಂದಿದ್ದಾಳೆ. ಆ ಲೋಕದ ರಾಜ ಈ ಮನೆ ಮಗನಾಗಿ ಹುಟ್ಟಿದ. ಈಗ ನಿಮ್ಮಿಬ್ಬರಿಗೂ ನಾವೆಲ್ಲ ಸೇರಿ ಪೂಜೆ ಮಾಡಬೇಕು ತಾಯಿ. ನಿಮ್ಮಿಂದ ಪೂಜೆ ಮಾಡಿಸ್ಕೊಂಡ್ರೆ ನಮಗ್ ಒಳ್ಳೇದಾಗಲ್ಲ. ಚೇಚೆ, ಖಂಡಿತ ಒಳ್ಳೇದಾಗತ್ತೆ ತಾಯಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.